ಬಡ್ಡಿಯ ಪರಿಚಯ. ಇಂಟ್ರೊಡಕ್ಷನ್ ಟು ಇಂಟ್ರೆಸ್ಟ್. ಬನ್ನಿ ಬಡ್ಡಿಯ ಅರ್ಥವನ್ನು ತಿಳಿಯೋಣ. ಗಣಿತಶಾಸ್ತ್ರದಲ್ಲಿ ಬಡ್ಡಿ ಎಂಬ ಪದವು ಹಣಕ್ಕೆ ಸಂಬಂಧಿಸಿದೆ ಎಂದರ್ಥ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಮೊದಲ ವಿಷಯವೆಂದರೆ, ನಮಗೆ ಬಳಸಲು ಹಣದ ಅಗತ್ಯವಿದ್ದಾಗ ಆ ಹಣವನ್ನು ಬಳಸಲು ಅಥವಾ ಅದನ್ನು ಸಾಲವಾಗಿ ಪಡೆಯಲು ಸ್ವಲ್ಪ ಬೆಲೆ ತೆರಬೇಕಾಗುತ್ತದೆ. ಇದರರ್ಥ ಬಳಸುವುದಕ್ಕಾಗಿ ಹಣವನ್ನು ತೆಗೆದುಕೊಳ್ಳುವುದು ಉಚಿತವಲ್ಲ. ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಈಗ ಇದು ಒಂದು ಬ್ಯಾಂಕ್ ಮತ್ತು ಇದು ನೀವು ಎಂದು ತಿಳಿದುಕೊಳ್ಳೋಣ. ಹಾಗೆಯೇ ನೀವು ಸ್ವಲ್ಪ ಹಣವನ್ನು ಸಾಲ ಪಡೆಯಬೇಕು ಎಂದು ಭಾವಿಸೋಣ. ನಿಮ್ಮ ವ್ಯಾಪಾರಕ್ಕಾಗಿ ಅಥವಾ ಮನೆ ಖರೀದಿಸಲು ಅಥವಾ ಕಾರು ಖರೀದಿಸಲು. ಹಾಗಾದರೆ ನೀವು ಏನು ಮಾಡುತ್ತೀರಿ? ಆ ಹಣವನ್ನು ಹೇಗೆ ಪಡೆಯುತ್ತೀರಿ? ನೀವು ಅದನ್ನು ಬ್ಯಾಂಕಿನಿಂದ ಸಾಲ ಪಡೆಯುತ್ತೀರಿ. ಬನ್ನಿ ಅದರ ಒಂದು ಉದಾಹರಣೆಯನ್ನು ನೋಡೋಣ. ಒಂದು ಬ್ಯಾಂಕ್ ನಿಮಗೆ ಇಂದು 1,000 ರೂಪಾಯಿ ಕೊಡುತ್ತದೆ ಎಂದಿಟ್ಟುಕೊಳ್ಳಿ. ನೀವು ಈ ಹಣವನ್ನು ನಿಮ್ಮ ಕೆಲಸಕ್ಕೆ ಬಳಸಲಿದ್ದೀರಿ ಮತ್ತು ನಿಮ್ಮ ಕೆಲಸ ಮುಗಿದ ನಂತರ ಹಣವನ್ನು ನೀವು ಹಿಂತಿರುಗಿಸುತ್ತೀರಿ. ಆದರೆ ನೀವು ಹಣವನ್ನು ಹಿಂದಿರುಗಿಸುವಾಗ ಕೇವಲ 1,000 ರೂಪಾಯಿಗಳನ್ನು ಹಿಂತಿರುಗಿಸುವುದಿಲ್ಲ. ನೀವು 1,000ದ ಜೊತೆಗೆ ಇನ್ನೂ ಹೆಚ್ಚಿನ ಹಣವನ್ನು ಕೊಡುತ್ತೀರಿ. ಹಾಗಾದರೆ ಈ ಹೆಚ್ಚಿಗೆ ಏಕೆ? ಏಕೆಂದರೆ ನೀವು ಬ್ಯಾಂಕಿನವರು ನೀಡಿದ ಹಣವನ್ನು ಪ್ರಯೋಗಿಸಿಯೇ ಇಲ್ಲಿ ಆ ಹಣವನ್ನು ಉಪಯೋಗಿಸಿದ್ದೀರಿ. ಹಾಗಾಗಿ ಉದಾಹರಣೆಗಾಗಿ ಹೇಳುವುದಾದರೆ, ನೀವು ನಂತರದಲ್ಲಿ ಹಣವನ್ನು ಹಿಂತಿರುಗಿಸಿದಾಗ 1,000 ಮತ್ತು 100 ರೂಪಾಯಿಗೆ ಸಮವಾಗಿ 1,100 ರೂಪಾಯಿಗಳನ್ನು ನೀಡಿದ್ದೀರಿ. ಈ ಸಂದರ್ಭದಲ್ಲಿ ನೀವು ಬ್ಯಾಂಕಿನಿಂದ ಪಡೆದ ಮೂಲ ಮೊತ್ತವು 1,000 ರೂಪಾಯಿ. ಅಂದರೆ ಇದನ್ನು ನೀವು ಬ್ಯಾಂಕಿನಿಂದ ಸಾಲ ಪಡೆದಿದ್ದೀರಿ ಮತ್ತು ಈ 1,000 ರೂಪಾಯಿಗಳನ್ನು ಬಳಸುವುದಕ್ಕೆ ಬದಲಾಗಿ ನೀವು ಬ್ಯಾಂಕ್ಗೆ ನೀಡಲಿರುವ ಹಣವೇ 100 ರೂಪಾಯಿ. ಆದ್ದರಿಂದ ಆ ಹಣದ ಬಳಕೆಗೆ ಪ್ರತಿಯಾಗಿ ನೀವು ಪಾವತಿಸಲಿರುವ ಈ ಹೆಚ್ಚುವರಿ ಹಣವನ್ನು ಅಥವಾ ಈ ಹಣದ ಬಳಕೆಗೆ ಪ್ರತಿಯಾಗಿ ನೀವು ಪಾವತಿಸುವ ಶುಲ್ಕವನ್ನು ಬಡ್ಡಿ ಎಂದು ಕರೆಯಲಾಗುತ್ತದೆ. ಅದಕ್ಕಾಗಿಯೇ ಈ ಪರಿಸ್ಥಿತಿಯಲ್ಲಿ 100 ರು ಬಡ್ಡಿ ಮತ್ತು ನೀವು ಬ್ಯಾಂಕಿನಿಂದ ಎರವಲು ಪಡೆದ ಹಣವನ್ನು ಸಾಲ ಎಂದು ಕರೆಯಲಾಗುತ್ತದೆ. ಸಾಲವು ನೀವು ಬ್ಯಾಂಕಿನಿಂದ ಎರವಲು ಪಡೆದ ಹಣವಾಗಿದೆ. ಹಾಗಾದರೆ ಬನ್ನಿ ನಾವು ಗಣಿತದಲ್ಲಿ ಬಳಸುವ ಕೆಲವು ಪರಿಭಾಷೆಗಳ ಬಗ್ಗೆ ತಿಳಿಯೋಣ. ಅಸಲು ಎಂದರೆ ನಿಮ್ಮ ಉಪಯೋಗಕ್ಕಾಗಿ ನೀವು ಸಾಲ ಪಡೆಯುವ ಮೊತ್ತ. ಇದನ್ನು ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯಿಂದ ತೆಗೆದುಕೊಳ್ಳುತ್ತೀರಿ. ಆದ್ದರಿಂದ ಈ ಸ್ಥಿತಿಯಲ್ಲಿ ಮೂಲ ಮೊತ್ತವು 1,000 ರೂಪಾಯಿ. ಆ ಹಣದ ಬಳಕೆಗೆ ಬದಲಾಗಿ ನೀವು ಹೆಚ್ಚುವರಿಯಾಗಿ ಪಾವತಿಸುವ ಹಣವು ಬಡ್ಡಿಯಾಗಿದೆ. ಹಾಗಾಗಿ ಈ ಸ್ಥಿತಿಯಲ್ಲಿ ಬಡ್ಡಿ 100 ರೂಪಾಯಿ. ಒಟ್ಟು ಮೊತ್ತ ಎಂದರೆ ನೀವು ಬ್ಯಾಂಕಿಗೆ ಒಟ್ಟಾರೆಯಾಗಿ ಹಿಂತಿರುಗಿಸಿದ ಹಣ. ಹೀಗೆ ನೀವು ಬಡ್ಡಿಯೊಂದಿಗೆ ಅಸಲು ಮೊತ್ತವನ್ನು ಹಿಂತಿರುಗಿಸಿದ್ದೀರಿ. ಆದ್ದರಿಂದ ಈ ಸ್ಥಿತಿಯಲ್ಲಿ ಒಟ್ಟು ಹಣ ಅದು 1,100 ರೂಪಾಯಿ. ಹಾಗಾಗಿ ನಾವು ಇಲ್ಲಿಯವರೆಗೆ ಏನು ಪರಿಹರಿಸಿದ್ದೇವೆಯೋ ಅದು ಸಾಲದ ಬಗ್ಗೆ ಆಗಿದೆ. ಕೆಲವೊಮ್ಮೆ ಏನಾಗುತ್ತದೆ ಎಂದರೆ, ನಿಮ್ಮ ಬಳಿ ಸ್ವಲ್ಪ ಹಣವಿದೆ. ಅದನ್ನು ನೀವು ಬ್ಯಾಂಕಿನಲ್ಲಿ ಇಡುತ್ತೀರಿ. ಅಂದರೆ ನೀವು ನಿಮ್ಮ ಹಣವನ್ನು ಬ್ಯಾಂಕಿಗೆ ಅದರ ಬಳಕೆಗಾಗಿ ಕೊಡುತ್ತಿದ್ದೀರಿ. ಹಾಗಾದರೆ ಇಂದು ನೀವು 1,000 ರೂಪಾಯಿಯನ್ನು ಬ್ಯಾಂಕಿನಲ್ಲಿ ಇಟ್ಟಿದ್ದೀರಿ ಎಂದು ಭಾವಿಸೋಣ. ಈಗ ಬ್ಯಾಂಕ್ ಆ ಹಣವನ್ನು ಬಳಸುತ್ತದೆ ಮತ್ತು ನಂತರ ಬ್ಯಾಂಕ್ ನಿಮಗೆ ಹೆಚ್ಚಿನ ಹಣವನ್ನು ಹಿಂತಿರುಗಿಸುತ್ತದೆ.
ಬ್ಯಾಂಕ್ ನಿಮಗೆ 1,000 ಜೊತೆಗೆ 100 ರೂಪಾಯಿಗಳನ್ನು ಹಿಂದಿರುಗಿಸುತ್ತದೆ. ಇಲ್ಲಿ ಬಡ್ಡಿ 100 ರೂಪಾಯಿ ಆಗಿದೆ. ಇದರರ್ಥ ಬ್ಯಾಂಕ್ ನಿಮಗೆ ಆ ನಂತರ 1,100 ರೂಪಾಯಿಗಳನ್ನು ಹಿಂತಿರುಗಿಸುತ್ತದೆ. ನೀವು ಬ್ಯಾಂಕಿನಲ್ಲಿ ಹಣವನ್ನು ಇಟ್ಟುಕೊಳ್ಳುವ ಮತ್ತು ಬ್ಯಾಂಕ್ ಅದನ್ನು ಬಳಸುವ ಈ ರೀತಿಯನ್ನು ಠೇವಣಿ ಎಂದು ಕರೆಯಲಾಗುತ್ತದೆ. ಇದರರ್ಥ ನೀವು ನಿಮ್ಮ ಹಣವನ್ನು ಬ್ಯಾಂಕಿನಲ್ಲಿ ಠೇವಣಿ ಮಾಡುತ್ತೀರಿ ಮತ್ತು ಆ ಹಣವನ್ನು ಬಳಸಲು ಬ್ಯಾಂಕ್ ನಿಮಗೆ ಬಡ್ಡಿಯನ್ನು ನೀಡುತ್ತದೆ. ಮತ್ತೆ ಈ ಉದಾಹರಣೆಯಲ್ಲಿಯೂ ಅಸಲು 1,000 ರೂಪಾಯಿ, ಬಡ್ಡಿ 100 ರೂಪಾಯಿ ಮತ್ತು ಒಟ್ಟು ಮೊತ್ತ 1,100 ರೂಪಾಯಿ. ಈಗ ನೀವು ಗಮನವಿಟ್ಟು ನೋಡಿದರೆ ಒಟ್ಟು ಮೊತ್ತವು ಅಸಲು ಮೊತ್ತ ಮತ್ತು ಬಡ್ಡಿಯ 100ಕ್ಕೆ ಸಮಾನವಾಗಿರುತ್ತದೆ ಎಂದು ನೀವು ತಿಳಿಯಬಹುದು. ಏಕೆಂದರೆ ಒಟ್ಟು ಮೊತ್ತವು ನೀವು ಸ್ವೀಕರಿಸಿದ ಒಟ್ಟು ಹಣವಾಗಿದೆ. ಇದು ನೀವು ಠೇವಣಿ ಇಟ್ಟಿರಬಹುದು ಅಥವಾ ನೀವು ಹಿಂದಿರುಗಿಸಬಹುದು ಅಥವಾ ನೀವು ಸಾಲ ತೆಗೆದುಕೊಂಡಿರಬಹುದು. ಹಾಗಾಗಿ ಒಟ್ಟು ಹಣವು ಅಸಲು ಮತ್ತು ಬಡ್ಡಿ, ಅಂದರೆ ಒಟ್ಟು ಹಣವು ಅಸಲು ಮತ್ತು ಬಡ್ಡಿಯ ಒಟ್ಟು ಮೊತ್ತಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ಇದು ನಮ್ಮ ಎಲ್ಲ ಪ್ರಶ್ನೆಗಳಲ್ಲಿಯೂ ನಾವು ಯಾವಾಗಲೂ ಬಳಸುವ ಸರಳ ಸಮೀಕರಣವಾಗಿದೆ. ಒಟ್ಟು ಮೊತ್ತವು ಅಸಲು ಮತ್ತು ಬಡ್ಡಿಗೆ ಸಮಾನವಾಗಿದೆ ಮತ್ತು ನೀವು ಅದನ್ನು ಈ ರೀತಿ ಸರಳ ರೂಪದಲ್ಲಿ ಬರೆಯಬಹುದು. A P + I ಅಥವಾ P ಮತ್ತು I ನ ಮೊತ್ತಕ್ಕೆ A ಸಮವಾಗಿದೆ. ಮತ್ತು ನಾನು ಇಲ್ಲಿ ಸಂಖ್ಯೆಗಳನ್ನು ಬರೆದಿದ್ದೇನೆ. ನಾವು ಈಗಷ್ಟೇ ಪರಿಹರಿಸಿದ ಉದಾಹರಣೆಯಲ್ಲಿ ಅಸಲು 1,000, ಬಡ್ಡಿ 100 ಮತ್ತು ಒಟ್ಟು ಮೊತ್ತ 1,100. ಇದೇ ಸಮೀಕರಣವನ್ನು ನೀವು ಹೀಗೂ ಬರೆಯಬಹುದು. I A - P ಅಥವಾ I A - P ಗೆ ಸಮಾನವಾಗಿದೆ. I ಬಡ್ಡಿಯಾಗಿದೆ ಮತ್ತು ಇದು 100, ಅಂದರೆ 1,100ರಿಂದ 1,000ವನ್ನು ಕಳೆಯುವುದಕ್ಕೆ ಸಮನಾಗಿದೆ ಎಂದು ನಮಗೆ ತಿಳಿದಿದೆ. ಅಥವಾ P ಎಂಬುದು A - I ಗೆ ಸಮ ಎಂದು ನೀವು ಹೇಳಬಹುದು. P ಎಂಬುದು ಅಸಲು, ಅಂದರೆ 1,000, 1,100ರಿಂದ 100ನ್ನು ಕಳೆಯುವುದಕ್ಕೆ ಸಮವಾಗಿದೆ ಮತ್ತು ಇದು ಸುಲಭವಾಗಿದೆ. ವಾಸ್ತವದಲ್ಲಿ ಇಲ್ಲಿ ಕೇವಲ ಒಂದು ಸಮೀಕರಣವಿದೆ. Aಯು P + I ಗೆ ಸಮಾನವಾಗಿರುತ್ತದೆ. ಈ ಸಮೀಕರಣವನ್ನು ವಿವಿಧ ರೀತಿಯಲ್ಲಿ ಬರೆಯಬಹುದು. ಆದ್ದರಿಂದ ಈ ಮುಖ್ಯ ಸಮೀಕರಣವನ್ನು ಪರಿಗಣಿಸೋಣ. Aಯು P + I ಗೆ ಸಮಾನವಾಗಿರುತ್ತದೆ. ಇನ್ನು ಕೆಲವು ಪ್ರಶ್ನೆಗಳನ್ನು ಪರಿಹರಿಸುವುದನ್ನು ಅಭ್ಯಾಸ ಮಾಡೋಣ. ಅಸಲು 3,000, ಬಡ್ಡಿ 300. ಹಾಗಾಗಿ ಒಟ್ಟು ಮೊತ್ತವು 3,000 ಮತ್ತು 300 ಆಗುತ್ತದೆ. ಅಂದರೆ ಇದು 3,300 ಆಗಿರುತ್ತದೆ. ಒಂದು ವೇಳೆ ಅಸಲು ಮೊತ್ತ 5,500 ಮತ್ತು ಬಡ್ಡಿ 250 ಆಗಿದ್ದರೆ ಒಟ್ಟು ಮೊತ್ತ ಎಷ್ಟು? ಸರಿ, ಬನ್ನಿ ಈ ಎರಡು ಸಂಖ್ಯೆಗಳನ್ನು ಸೇರಿಸೋಣ. 5,500 ಮತ್ತು 250. ಇದು 5,750 ಆಗಿದೆ. ಮುಂದಿನ ಉದಾಹರಣೆಯಲ್ಲಿ ನಾವು ಅಸಲು ಮತ್ತು ಒಟ್ಟು ಮೊತ್ತವನ್ನು ಹೊಂದಿದ್ದೇವೆ. ನಾವು ಬಡ್ಡಿಯನ್ನು ಕಂಡುಹಿಡಿಯಬೇಕು. ಹಾಗಾದರೆ 11,550ರಿಂದ 11,000ವನ್ನು ಕಳೆಯೋಣ. ಇದರಿಂದ ನಾವು 550ನ್ನು ಪಡೆಯುತ್ತೇವೆ. ಅದಕ್ಕೆ ಬಡ್ಡಿ 550. ಮುಂದಿನ ಉದಾಹರಣೆಯಲ್ಲಿ ನಾವು ಬಡ್ಡಿ ಮತ್ತು ಒಟ್ಟು ಮೊತ್ತವನ್ನು ಹೊಂದಿದ್ದೇವೆ ಮತ್ತು ಅಸಲನ್ನು ಕಂಡುಹಿಡಿಯಬೇಕು.
ಒಟ್ಟು ಮೊತ್ತವು 10,040 ಮತ್ತು ಬಡ್ಡಿ 2,040. ಬನ್ನಿ 10,040ರಿಂದ 2,040 ಕಳೆಯೋಣ. ಇದರಿಂದ ನಮಗೆ 8,000 ಸಿಗುತ್ತದೆ. ಹಾಗಾಗಿ ಇಲ್ಲಿ ಅಸಲು ಮೊತ್ತ 8,000. ಮುಂದಿನ ಉದಾಹರಣೆಯಲ್ಲಿ ನಾವು ಅಸಲು ಮತ್ತು ಒಟ್ಟು ಮೊತ್ತವನ್ನು ಹೊಂದಿದ್ದೇವೆ. ಬನ್ನಿ ನಾವು ಬಡ್ಡಿಯನ್ನು ಕಂಡುಹಿಡಿಯಲು ಒಟ್ಟು ಮೊತ್ತದಿಂದ ಅಸಲು ಮೊತ್ತವನ್ನು ಕಳೆಯೋಣ. 825ರಿಂದ 750 ಕಳೆದರೆ ಅದು 75ಕ್ಕೆ ಸಮ. ಹಾಗಾಗಿ ಇಲ್ಲಿ ಬಡ್ಡಿ 75. ಕೊನೆಯ ಉದಾಹರಣೆಯಲ್ಲಿ ನಮ್ಮ ಬಳಿ ಒಟ್ಟು ಮೊತ್ತ ಮತ್ತು ಬಡ್ಡಿ ಇದೆ ಮತ್ತು ನಾವು ಅಸಲು ಹಣವನ್ನು ಕಂಡುಹಿಡಿಯಬೇಕು. ಬನ್ನಿ 31,800ರಿಂದ 1,800 ಕಳೆಯೋಣ. ನಮಗೆ 30,000 ಸಿಗುತ್ತದೆ. ಹಾಗಾದರೆ ಅಸಲು ಹಣ 30,000. ಈ ಲೆಕ್ಕಾಚಾರ ಮಾಡುವುದು ತುಂಬಾ ಸುಲಭ ಎಂದು ನೀವು ನೋಡಬಹುದು.